ವೀಕ್ಷಕರೇ, ನಿಮ್ಮೆಲ್ಲರಿಗೂ ನಮಸ್ಕಾರ. ನಾನು ಕೆಜೆ ಹಳ್ಳಿ ಸುರೇಶ್. ಪ್ರಿಯ ಸ್ನೇಹಿತರೆ, ಸರ್ಕಾರಗಳಿಗೆ ಒಂದು ಸಂವೇದನೆ ಇರಬೇಕಂತ, ಒಂದು ತಾಯಿ ಗುಣ ಇರಬೇಕಂತ. ಆದ್ರೆ ನರೇಂದ್ರ ಮೋದಿ ನೇತೃತ್ವದ ಈ ಬಿಜೆಪಿ ಸರ್ಕಾರಕ್ಕೆ ತಾಯಿ ಗುಣ ಅಲ್ಲ. ಅವ್ರಿಗೆ ಕಣ್ಣು, ಕಿವಿ, ಮೂಗು, ಬಾಯಿ ಯಾವ ಸಂವೇದನೆಯೂ ಇಲ್ಲಂತ ಒಂದು ಬಂಡ ಸರ್ಕಾರ ಅಂತ ಕರೀಬೇಕು. ಎಲ್ಲ ಬಂಡರು, ಅಲ್ಲಿರುವಂತವ್ರು ಎಲ್ಲರೂ ಕೂಡ ಬಂಡರಾಗಿದ್ದಾರೆ. ಜಗಬಂಡರು ಅಂತಾರಲ್ಲ, ಹಂಗೆ ಒಂದು ರೀತಿ ಸಂವೇದನೆ ಇಲ್ಲದಿರುವಂತ, ಮಾನವೀಯತೆ ಇಲ್ದಿರುವಂತ ಸರ್ಕಾರ ಅಂತಾನೆ ಕರೀಬೇಕು. ನೋಡ್ರಿ, ಇವರ ಕಾಕ್ರೋಚ್ ಜನತಾ ಪಾರ್ಟಿ ಕಳೆದ 11 ದಿನಗಳಿಂದ ದೆಹಲಿಯ ಜಂತರ್ ಮಂತರ್ನಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಜೊತೆಗೆ ಪರಿಸರ ಹೋರಾಟಗಾರ ಮತ್ತು ಶಿಕ್ಷಣ ತಜ್ಞ, ಸಮಾಜದ ಪರ ಇರುವಂತ ಸೋನಂ ವಾಂಗ್ಚುಂಗ್ ಅವರು ಇವತ್ತಿಗೆ 12ನೇ ದಿನ ಅವರು ಉಪವಾಸ ಸತ್ಯಾಗ್ರಹ. 11 ದಿನ ಕಂಪ್ಲೀಟ್ ಆಗಿ ಇವತ್ತು 12ನೇ ದಿನಕ್ಕೆ ಕಾಲಿಟ್ಟಿದೆ. ಒಂದು ಸರ್ಕಾರಕ್ಕೆ, ನರೇಂದ್ರ ಮೋದಿ ಅವರಿಗೆ, ಧರ್ಮೇಂದ್ರ ಪ್ರಧಾನ್ಗೆ, ಆಮೇಲೆ ಅಮಿತ್ ಶಾ, ಇವ್ರಿಗೆಲ್ಲ ಸರ್ಕಾರದ ವೈಫಲ್ಯ, ಶಿಕ್ಷಣ ವ್ಯವಸ್ಥೆಯ ವೈಫಲ್ಯ, ಅದರಲ್ಲೂ ಧರ್ಮೇಂದ್ರ ಪ್ರಧಾನ್ ಅವರ ವೈಫಲ್ಯವನ್ನ ಖಂಡಿಸಿ ನೀವು ರಾಜೀನಾಮೆ ಕೊಡಿ, ನಿಮ್ಮ ತಪ್ಪನ್ನು ಒಪ್ಕೊಳ್ಳಿ, ನಾವು ಹೇಳುವಂಥ ವಿಷಯಗಳನ್ನು ಕೇಳಿ ಅಂಥೇಳಿ ಅದನ್ನು ಆಗ್ರಹಿಸಿ, ಪರೀಕ್ಷಾ ಕ್ರಮವನ್ನು ಸರಿಪಡಿಸಿ, ಅಕ್ರಮಗಳನ್ನು ತಡೆಗಟ್ಟಿ ಒಂದು ದಕ್ಷವಾದಂಥ ಒಂದು ಪರೀಕ್ಷಾ ವ್ಯವಸ್ಥೆಯನ್ನು ಮಾಡಿ ಅಂತೇಳಿ ಆಗ್ರಹಿಸಿ ಉಪವಾಸ ಸತ್ಯಾಗ್ರಹಕ್ಕೆ ಕೂತಿದ್ರೆ ಈ ಬಂಡರು, ಲಜ್ಜೆಗೆಟ್ಟವರು, ಮಾನ ಮರ್ಯಾದೆ ಏನೂ ಇಲ್ಲದಿರುವಂತ ಇವರುಗಳು ನನಗೂ ಈ ಉಪವಾಸ ಸತ್ಯಾಗ್ರಹಕ್ಕೂ ಸಂಬಂಧವೇ ಇಲ್ಲ ಅಂತೇಳಿ ಆರಾಮಾಗಿದ್ದಾರೆ. ಇಂಥವ್ರನ್ನೆಲ್ಲ ಆರಿಸಿ ಕಳಿಸ್ತೀವಲ್ಲ, ಆರಿಸಿ ಕಳುಹಿಸುವ ನಾವುಗಳು ಎಂಥ ಸಂವೇದನೆ ಕಳ್ಕೊಂಡಿದೀವಿ, ನಾವು ಎಂಥ ದಡ್ಡರು, ಅಯೋಗ್ಯರು ಅಂತ ನಮಗೆ ನಾವೇ ಬೈಕೊಳ್ಬೇಕು. ನಮಗೆ ನಾವೇ ಒಂದು ರೀತಿ ವಿಷಾದ ವ್ಯಕ್ತಪಡಿಸ್ಬೇಕು. ಅಲ್ಲಿ ನರೇಂದ್ರ ಮೋದಿ ವಿದೇಶದಲ್ಲಿ ಪ್ರವಾಸ ಮಾಡ್ತಾ ಆರಾಮಾಗಿ ಅಲ್ಲಿದ್ದಾರೆ. ಇಲ್ಲಿ ಕೇಂದ್ರದಲ್ಲಿರುವಂಥವ್ರು, ಗೃಹ ಸಚಿವರು, ಧರ್ಮೇಂದ್ರ ಪ್ರಧಾನ್ ಅವರು, ಇವರೆಲ್ಲ ಈ ಹೋರಾಟ ಮಾಡ್ತಿದಾರ್ರಿ. ದೆಹಲಿಯಲ್ಲಿ ಹೋರಾಟ ಮಾಡ್ತಿದ್ದಾರೆ, ಉಪವಾಸ ಸತ್ಯಾಗ್ರಹ ಮಾಡ್ತಿದ್ದಾರೆ. ಅಮರನಾಥ ಉಪವಾಸ ಸತ್ಯಾಗ್ರಹ. 1 ದಿನ ಉಪವಾಸ ಇರೋದಕ್ಕೆ ನಮಗೆ ಒಂದು ರೀತಿ ತಲೆ ತಿರುಗಿ ಏನೇನೋ ಆಗ್ಬಿಡುತ್ತೆ. ಅಂಥದ್ರಲ್ಲಿ 12ನೇ ದಿನಕ್ಕೆ ಕಾಲಿಟ್ಟಿದೆ ಉಪವಾಸ ಸತ್ಯಾಗ್ರಹ. ಇದೊಂದು ದೊಡ್ಡ ಇಶ್ಯೂ. ಇದು ಒಬ್ಬ ಮನುಷ್ಯನ ಜೀವನ್ಮರಣದ ಹೋರಾಟ. ಬರೇ ಮನುಷ್ಯ ಅಲ್ಲ, ಅವರು ಜನಪರವಾಗಿರುವಂತಹ ವ್ಯಕ್ತಿ, ಪರಿಸರ ಪ್ರೇಮಿ, ಶಿಕ್ಷಣ ತಜ್ಞ, ವಿದ್ಯಾರ್ಥಿಗಳ ಭವಿಷ್ಯಕ್ಕಾಗಿ ಜೀವ ಬೇಕಾದ್ರೂ ಬಿಡೋದಕ್ಕೆ ರೆಡಿಯಾಗಿರುವಂತ ಒಂದು ಅತ್ಯಮೂಲ್ಯವಾದ ಜೀವನ್ಮರಣದ ಹೋರಾಟ ಮಾಡ್ತಾ ಇದೆ. ಇಂಥ ಎಮರ್ಜೆನ್ಸಿ ಸಂದರ್ಭ ಇರುವಾಗ ಈ ಅಯೋಗ್ಯರು ಕೊನೆ ಪಕ್ಷ ಆ ಒಂದು ಪ್ರತಿಭಟನೆ ಮಾಡುವ, ಉಪವಾಸ ಸತ್ಯಾಗ್ರಹ ಮಾಡೋ ಸ್ಥಳಕ್ಕೆ ಬಂದು ಒಂದು ಸೌಜನ್ಯದ ಭೇಟಿ ನಿಲ್ಲಿಸಿ, ನಾವು ಸ್ಪಂದಿಸ್ತೀವಿ, ನಾವು ಮಾಡ್ತೀವಿ ಅಂತೇಳಿ ಕೇಳೋದಕ್ಕೆ ಅಲ್ಲಿಗೆ ಬರೋದಕ್ಕಾಗಿರುವಂತ ನಾಲಾಯಕಗಳು ಇವತ್ತು ನಮ್ಮ ಅಧಿಕಾರದಲ್ಲಿದ್ದಾರೆ. ಇವರೆಲ್ಲ ನಮ್ಮ ಜನಪ್ರತಿನಿಧಿಗಳು ಇರೋದಕ್ಕೆ ನಮಗೆ ಬೇಸರ ಆಗುತ್ತೆ. ಇಂಥವ್ರನ್ನ ಇವ್ರಿಗೆ ಅವಿವೇಕಿಗಳು, ಅನಾಗರಿಕರು ಸಪೋರ್ಟ್ ಮಾಡ್ಕೊಂಡಿದ್ದಾರೆ, ಬಹುತೇಕ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದಕ್ಕೇನೆ ಇವರಿಗೆ ಯಾರ ಭಯ ಇಲ್ಲ. ಯಾಕೆಂದ್ರೆ ಈ ದೇಶದಲ್ಲಿ ಅಜ್ಞಾನಿಗಳು, ಅವಿವೇಕಿಗಳು, ಮತಾಂಧರು, ದಡ್ಡರು, ತಲೆಯಲ್ಲಿ ಸಗಣಿ ತುಂಬಿಕೊಂಡಿರೋರು ತುಂಬಾ ಜನ ಇದ್ದಾರೆ. ಅವ್ರಿಗೆ ನಮ್ಮ ವೈಫಲ್ಯಗಳು ಗೊತ್ತಾಗಲ್ಲ. ಅವರು ನಮ್ಮ ತಪ್ಪುಗಳನ್ನು ಕಂಡುಹಿಡಿಯೋದಕ್ಕೆ ಅವರಿಗೆ ರಾಜಕೀಯ ಪ್ರಜ್ಞೆ ಇಲ್ಲ, ಬರೀ ಪಕ್ಷ ಪ್ರಜ್ಞೆ, ಗುಲಾಮಗಿರಿಯ ಪ್ರಜ್ಞೆ. ಹಾಗಾಗಿ ಅವ್ರಿಗೆ ಭಯ ಇಲ್ಲ, ಓಟ್ ಹಾಕ್ತಾರೆ. ನಾವು ವಿದೇಶದಲ್ಲಿ ಏನು ಮೋಜಿ ಮಾಡಿದ್ರೇನು, ಮಸ್ತ್ ಮಾಡಿದ್ರೇನು, ಇಲ್ಲಿ ದೇಶದಲ್ಲಿ ಏನು ಲೂಟಿ ಮಾಡಿದ್ರೇನು, ಪರೀಕ್ಷಾ ಅಕ್ರಮಗಳನ್ನು ಮಾಡಿದ್ರೇನು ಜನ ಅದಕ್ಕೆ ತಲೆ ಕೆಡಿಸ್ಕೊಳ್ಳಲ್ಲ. ಬಹುತೇಕ ಜನರು ತಲೆ ಕೆಡಿಸ್ಕೊಳ್ಳಲ್ಲ, ಓಟ್ ಹಾಕ್ತಾರೆ ಅಂತೇಳಿ. ನೋಡಿ, ಸೋನಂ ವಾಂಗ್ಚುಂಗ್ ಅವ್ರಿಗೇನ್ರಿ ಬೇಕಾಗಿತ್ತು? ಒಬ್ಬ ಒಳ್ಳೆ ಪ್ರಸಿದ್ಧ ಶಿಕ್ಷಣ ತಜ್ಞ, ಪರಿಸರ ಹೋರಾಟಗಾರ, ಆರಾಮಾಗಿ ನೆಮ್ಮದಿಯಾಗಿ ಜೀವನ ಮಾಡ್ಬೋದು. ಈ ಕ್ಷಣಕ್ಕೂ ಅವರು ಉಪವಾಸ ಸತ್ಯಾಗ್ರಹ ಬಿಟ್ಟು ತುಂಬಾ ಲಕ್ಸುರಿಯಾಗಿ ಜೀವನ ಮಾಡೋದಕ್ಕೆಲ್ಲ ಅವಕಾಶಗಳು ಅವ್ರಿಗಿದಾವೆ. ಆದ್ರೆ ಆ ಮನುಷ್ಯ ಯಾಕೆ ನನ್ನ ಜೀವ ಹೋದ್ರೂ ಪರವಾಗಿಲ್ಲ, ನಾನು ಈ ಅಕ್ರಮವನ್ನ, ಈ ವ್ಯವಸ್ಥೆಯನ್ನು ಸರಿಪಡಿಸೋದಕ್ಕೋಸ್ಕರ ನಾನು ಹೋರಾಡ್ತೀನಿ ಅಂತೇಳಿ ಉಪವಾಸ ಕೂರ್ತಾರೆ ಅಂತಂದ್ರೆ ಅವ್ರೇನು ಶೋಕಿಗೆ ಬಂದಿಲ್ಲ. ಜನಪರವಾದಂತಹ ವಿದ್ಯಾರ್ಥಿಗಳ ಬದುಕು ಹಸನಾಗಲಿ ಅಂತೇಳಿ ಬಂದಿರುವ ಒಂದು ತುಡಿತ, ಅದು ಒಂದು ಮಿಡಿತ. ಆದರೆ ಈ ಅವಿವೇಕಿಗಳಿಗೆ, ಈ ಅಯೋಗ್ಯರಿಗೆ, ಈ ಲುಚ್ಚಾಗಳಿಗೆ, ಇವ್ರಿಗೆ ಯಾವ ಪದಗಳು ಬೈದ್ರು, ಈ ಕಚಡಗಳಿಗೆ ಈ ಸಂವೇದನೆ, ಈ ಉಪವಾಸ ಸತ್ಯಾಗ್ರಹ, ಈ ಒಂದು ಹೋರಾಟ, ಈ ಜನಪರ ಕಾಳಜಿ, ವಿದ್ಯಾರ್ಥಿ ಪರ ಕಾಳಜಿ ಅರ್ಥ ಆಗಲ್ಲ. ನಾಳೆ ಸೋನಂ ವಾಂಗ್ಚುಂಗ್ ಅವ್ರಿಗೇನೂ ಆಗೋದು ಬೇಡ, ಅವರು ಉಪವಾಸದಲ್ಲಿ ಹಂಗೆ ಸತ್ತೋದ್ರು ಇವ್ರು ತಲೆ ಕೆಡಿಸ್ಕೊಳ್ಳಲ್ಲ.
ಅಂಥ ಅಂಥ ಒಂದು ಸಂವೇದನೆ ಇಲ್ಲ ಅಂತ ಅಜ್ಞಾನಿಗಳು, ದುಷ್ಟರು ಇವರು. ನೋಡಿ ಪಾಪ ಈಗಾಗಲೇ 12ನೇ ದಿನಕ್ಕೆ ಅವರ ಉಪವಾಸ ಸತ್ಯಾಗ್ರಹ ಕಾಲಿಟ್ಟಿದೆ. 7 kg ತೂಕ ಕಡಿಮೆ ಆಗಿದೆ. ರಕ್ತದ ಒತ್ತಡವೂ ಕೂಡ ಕಡಿಮೆ ಆಗ್ತಾ ಇದೆ. ವೈದ್ಯರು ಮತ್ತು ಅಲ್ಲಿರುವಂತಹ ಪ್ರತಿಭಟನಾ ನಿರತರು ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಮತ್ತೆ ಬದುಕಿರೋದ್ಕಿಂತ ಇಂಥ ವ್ಯವಸ್ಥೆ ಒಳಗಡೆ ಜೀವ ಹೋದ್ರೂ ಪರವಾಗಿಲ್ಲ ಅಂತ ಹೇಳಿ ಅವರು ಹಠ ಹಿಡಿದು ಉಪವಾಸವನ್ನ ಮುಂದುವರಿಸಿದ್ದಾರೆ. ಆದ್ರೆ ನನಗೆ ಇದೊಂದು ದೊಡ್ಡ ಮೂಮೆಂಟ್. ಇದು ಒಂದು ಶಿಕ್ಷಣ ವ್ಯವಸ್ಥೆಯ ವೈಫಲ್ಯ, ಪರೀಕ್ಷಾ ವೈಫಲ್ಯ, ಮತ್ತೆ ಏನು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಆಗ್ರಹಿಸಿ ಮಾಡ್ತಿರುವಂಥ ಈ ಉಪವಾಸ ಸತ್ಯಾಗ್ರಹ ಒಂದು ಇಂಟರ್ನ್ಯಾಷನಲ್ ನ್ಯೂಸ್ ಆಗಬೇಕಾಗಿತ್ತು. ಬಹುಶಃ ಅಂತಾರಾಷ್ಟ್ರೀಯ ಮಾಧ್ಯಮಗಳು ಈ ಸುದ್ದಿನ ಮಾಡ್ತಾ ಇರ್ತಾರೆ, ವರದಿ ಮಾಡ್ತಿರ್ತಾರೆ. ಆದರೆ ಕರ್ನಾಟಕ ಆಮೇಲೆ ಭಾರತದ ಗೋಧಿ ಮೀಡಿಯಾಗಳು, ಮೋದಿ ಮೀಡಿಯಾಗಳು, ಮೋದಿ ಏನಂತ ಕರಿಬೇಕು ಅವ್ರಿಗೆ, ಒಂದು ರೀತಿ ಬಿಸ್ಕೆಟ್ ಮೀಡಿಯಾಗಳು ಇದನ್ನ ದೊಡ್ಡ ಸುದ್ದಿಯಾಗಿ ಬಿತ್ತರಿಸ್ತಾನೆ ಇಲ್ಲ. ಅವ್ರಿಗೆ ಸಂವೇದನೆ ಇಲ್ವಲ್ಲ. ಅವ್ರಿಗೆ ಗೊತ್ತಿರೋದು ಬೂಟ್ ನೆಕ್ಕೋದು ಅಷ್ಟೇ. ಅವ್ರು ಹಾಕೋ ಚಿಲ್ಲರೆ ಕಾಸುಗಳನ್ನು ಜೋಬಿಗೆ ಹಾಕೊಳ್ಳೋದು, ಬೂಟ್ ನೆಕ್ಕೋದು ಅಷ್ಟೇ ಗೊತ್ತಿರೋದು. ಮೋದಿ ಭಜನೆ ಮಾಡೋದು. ಪಾಪ ಅಲ್ಲಿ ಯಾರೋ ಸಾಯ್ತಾ ಇದ್ದಾನೆ ಅಂದರೆ ತಲೆ ಕೆಡಿಸ್ಕೊಳ್ತಾ ಇಲ್ಲ. ನೋಡಿ, CJP ಪಾರ್ಟಿ ಅಭಿಜಿತ್ ದೀಪ್ಗೆ ಅವರು ಕೂಡ ಈ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ. ಆದರೆ ಸೋನಮ್ ವಾಂಗ್ಚುಕ್ ಅವರು ಮಾತ್ರ ಉಪವಾಸ ಸತ್ಯಾಗ್ರಹ ಮಾಡ್ತಿದ್ದಾರೆ. ಇವ್ರ ಆಗ್ರಹ ಇಷ್ಟೇ. ಅವರೇನೇನು ಮೋದಿದು ದುಡ್ಡು ಕೊಡ್ರಪ್ಪ, ಅಥವಾ ಅಮಿತ್ ಶಾದ್ ಏನಾದರೂ ಗಂಟು ಕೊಡಿ, ನಿಮ್ಮ ಆಸ್ತಿ ಕೊಡಿ, ನನಗಿಷ್ಟು ಭೂಮಿ ಕೊಡಿ ಅಂತ ಕೇಳ್ತಿದ್ದಾರ? ಅವ್ರ ಆಗ್ರಹ ಇಷ್ಟೇ. ಒಂದು ಪರೀಕ್ಷೆಯನ್ನ, ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸುವ ನೀಟ್ ಪರೀಕ್ಷೆಯನ್ನ ಸರಿಯಾಗಿ ಮಾಡೋದಕ್ಕೆ ಯೋಗ್ಯತೆ ಇಲ್ಲದ ಧರ್ಮೇಂದ್ರ ಪ್ರಧಾನ್, ಆಮೇಲೆ ವಿದ್ಯಾರ್ಥಿಗಳ ಸಾವಿಗೆ, ಒಂದು ರೀತಿ ಕೊಲೆಗೆ, ಒಂದು 12-13 ವಿದ್ಯಾರ್ಥಿಗಳ ಕೊಲೆಗೆ ಪರೋಕ್ಷವಾಗಿ ಕಾರಣರಾದಂತಹ ಧರ್ಮೇಂದ್ರ ಪ್ರಧಾನ್ ರಿಸೈನ್ ಮಾಡು, ರಾಜೀನಾಮೆ ಕೊಟ್ಟು ಮನೆಗೆ ಹೋಗು, ನೀನು ಅಯೋಗ್ಯ, ನೀನು ಲಾಯಕ್ಕಿಲ್ಲ ಅಂತೇಳಿ ಆಗ್ರಹ ಪಡಿಸ್ತಿದ್ದಾರೆ. ಆಮೇಲೆ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ NTA, ಇದೊಂದು ಸರಿಯಾಗಿ ಪರೀಕ್ಷೆ, ಇದೊಂದು ಸಂಸ್ಥೆ, ಏಜೆನ್ಸಿ, ಇದಕ್ಕೆ ಸಾಮರ್ಥ್ಯ ಇಲ್ಲ ಅಂದ್ರೆ ಇದನ್ನು ರದ್ದತಿ ಮಾಡಿ, ಕಿತ್ತು ಬಿಸಾಕಿ ಅಂತ ಕೇಳ್ತಿದ್ದಾರೆ. ಆಮೇಲೆ ಆತ್ಮಹತ್ಯೆ ಮಾಡಿಕೊಂಡ ವಿದ್ಯಾರ್ಥಿಗಳ ಕುಟುಂಬಗಳಿಗೆ ಪರಿಹಾರ ಕೊಡಿ. ಹೌದು, ಆ ವಿದ್ಯಾರ್ಥಿಗಳು ಅವರ ಭವಿಷ್ಯ, ಕುಟುಂಬಕ್ಕೆ ಆಸರೆ ಆಗ್ಬೇಕಾಗಿತ್ತು. ಅವರು ಡಾಕ್ಟ್ರು, ಇಂಜಿನಿಯರ್, ಇನ್ನೇನೇನೋ ಆಗಿ ಆ ಒಂದು ಕುಟುಂಬವನ್ನು ಅವರು ಸಾಕಬೇಕಾಗಿತ್ತು, ಪೊರಿಬೇಕಾಗಿತ್ತು, ಭವಿಷ್ಯವನ್ನು ಕಂಡುಕೊಳ್ಬೇಕಾಗಿತ್ತು. ಆದರೆ ಇವರ ವೈಫಲ್ಯದಿಂದ, ಇವರ ದುಷ್ಟತನದಿಂದ ಆ ವಿದ್ಯಾರ್ಥಿಗಳು ಮರುಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆಯಾದ ಕಾರಣ ಮತ್ತೆ ಮರುಪರೀಕ್ಷೆಯ ಒತ್ತಡದಲ್ಲಿ ಆ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಂಡ್ರು. ಅವ್ರ ಕುಟುಂಬಕ್ಕೆ ಪರಿಹಾರ ಕೊಡಿ ಅಂತ ಕೇಳ್ತಿದ್ದಾರೆ. ಆಮೇಲೆ ಪರೀಕ್ಷಾ ಅಕ್ರಮಗಳಿಗೆ ಕಾರಣರಾದವರ ವಿರುದ್ಧ ಕ್ರಮ ತೆಗೆದುಕೊಳ್ಳಿ ಅಂತ ಹೇಳ್ತಾರೆ. ಇಷ್ಟೇಪ್ಪ. ಇವ್ರೇನಾದ್ರು ನಿಮ್ ಗಂಟು ಕೊಡಿ, ನಿಮ್ಮ ಮನೆ ಆಸ್ತಿ ಕೊಡಿ, ಈ ದೇಶದ ಏನಾದ್ರು ಭೂಮಿ ಕೊಡಿ ಅಂತ ಕೇಳ್ತಿದಾರ? ನೀವು ಮಾಡಿರುವ ಲೋಪಗಳಿಗೆ, ನೀವು ಮಾಡಿರುವಂತ ಪರೀಕ್ಷಾ ಅಕ್ರಮಗಳ ವೈಫಲ್ಯವನ್ನ ನೀವು ಹೊಣೆ ಹೊತ್ತು ರಾಜೀನಾಮೆ ಕೊಡಿ ಅಂತ ಕೇಳ್ತಿದ್ದಾರೆ. ಕೊಡಬೇಕು. ನೈತಿಕತೆ, ಪ್ರಾಮಾಣಿಕತೆ, ಒಂದು ಸ್ವಲ್ಪ ಸಂವೇದನೆ ಇದ್ರೆ ಕೊಡ್ತಾರೆ. ಎಲ್ಲ ಅಯೋಗ್ಯರು, ಲೂಟಿಕೋರರೆಲ್ಲ ಬಂದ್ಬಿಟ್ಟು ಮಿನಿಸ್ಟರ್ಗಳಾಗ್ಬಿಟ್ರೆ ಎಲ್ಲಿಂದ ಕೊಡ್ತಾರೆ ಇವರೆಲ್ಲ? ನಮ್ಮ ದೇಶಕ್ಕೆ ಸತ್ಯಾಗ್ರಹಕ್ಕೊಂದು ಪರಂಪರೆ ಇದೆ. ಮಹಾತ್ಮ ಗಾಂಧೀಜಿ, ಭಾರತ ಅಂದ್ರೆ ಮಹಾತ್ಮ ಗಾಂಧೀಜಿ ಅನ್ನೋ ಹೆಸರಿದೆ, ಬುದ್ಧ ಅನ್ನೋ ಹೆಸರಿದೆ. ಮಹಾತ್ಮ ಗಾಂಧೀಜಿ ಅವರ ಅಹಿಂಸಾ ಸತ್ಯಾಗ್ರಹ ಇಡೀ ಜಗತ್ತಿಗೆ ಫೇಮಸ್. ಬ್ರಿಟಿಷರು ನಡುಗಿದ್ದು ಮಹಾತ್ಮ ಗಾಂಧಿಯವರ ಅಹಿಂಸಾ ಸತ್ಯಾಗ್ರಹಕ್ಕೆ. ಅವರ ಜೊತೆಗೆ ದೊಡ್ಡ ತಂಡ ಬ್ರಿಟಿಷರನ್ನ ಈ ಅಹಿಂಸೆಯ ಮೂಲಕ ನಡುಗುವಂತೆ ಮಾಡಿದ್ರು. ಆ ಒಂದು ಸತ್ಯಾಗ್ರಹಕ್ಕೆ ಒಂದು ಶಕ್ತಿ ಇದೆ. ಅವಿವೇಕಿಗಳಿಗೆಲ್ಲ ಸತ್ಯಾಗ್ರಹದ ಪರಂಪರೆ ಅದೆಲ್ಲ ಎಲ್ಲಿ ಗೊತ್ತಾಗ್ಬೇಕಾಗೆ. ನನಗನ್ಸುತ್ತೆ ಈ ಒಂದು ಹೋರಾಟಕ್ಕೆ, ವಾಂಗ್ಚುಕ್ ಅವರ ಬೆಂಬಲಕ್ಕೆ ಎಲ್ಲ ವಿದ್ಯಾರ್ಥಿಗಳು ಮತ್ತೆ ಕಾಕ್ರೋಚ್ ಪಾರ್ಟಿಯನ್ನ, ಅಂದ್ರೆ ಮೀನ್ಸ್ ಈ ಹೋರಾಟಕ್ಕೆ ಎಲ್ಲ ಪ್ರಜ್ಞಾವಂತರು ಬೆಂಬಲಿಸಬೇಕಾಗಿದೆ. ಎಲ್ಲ ಜನಪರವಾದ ಮಾಧ್ಯಮಗಳು ಇದ್ರ ಬಗ್ಗೆ ಮಾತಾಡಬೇಕಾಗಿದೆ. ಇವರು ರಾಜೀನಾಮೆ ಕೊಡೋವರೆಗೂ ಖಂಡಿಸಬೇಕಾಗಿದೆ. ಪಾಪ ವಾಂಗ್ಚುಕ್ ಅವರ ಜೀವ ಉಳಿಬೇಕಾಗಿದೆ. ಒಳ್ಳೆ ವ್ಯವಸ್ಥೆ ಬರಬೇಕಾಗಿದೆ. ಏನಂತೀರಿ? ನಮಸ್ಕಾರ.